ಶಿವಾಯ ಎಲ್ಲ ಭಕ್ತ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಭೋಗನಂದೀಶ್ವರ ದೇವಾಲಯದಿಂದ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ನಿಂದ ಬುದ್ಧ ಪೌರ್ಣಿಮಾ ಅಂಗವಾಗಿ ವಿಶೇಷ ಗಿರಿ ಪ್ರದಕ್ಷಿಣೆ ಹಮ್ಮಿಕೊಳ್ಳಲಾಗಿತ್ತು. ಮೂರನೇ ಗಿರಿ ಪ್ರದಕ್ಷಿಣೆಗೆ ಇಂದು ಆದಿಚುಂಚನಗಿರಿ ಮಹಾಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮಿ ಆಗಮಿಸಿ ಪ್ರದಕ್ಷಿಣೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್, ನಮ್ಮ ಇವತ್ತಿನ ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಬಂದಿದ್ದು ಮತ್ತಷ್ಟು ಕಳೆ ತಂದಿದೆ. ಭಕ್ತರ ಇಚ್ಛೆಯಂತೆ ಗಿರಿ ಪ್ರದಕ್ಷಿಣೆ ಪ್ರಾರಂಭ ಮಾಡಿದ್ದೇವೆ. ಇಂದು ತಮಿಳುನಾಡು ಅರುಣಾಚಲೇಶ್ವರ ದೇವಾಲಯ ಸುತ್ತಿದಷ್ಟೇ ಪವಿತ್ರ ಮತ್ತು ಪಾವನವಾದ ಪ್ರದಕ್ಷಿಣೆ ಎಂದು ನಾನು ಭಾವಿಸಿದ್ದೇನೆ. ಪ್ರದಕ್ಷಿಣೆ ಪ್ರಾರಂಭ ಮಾಡಿ 3 ತಿಂಗಳಾಗಿದೆ. ಪ್ರತಿ ಹುಣ್ಣಿಮೆಗೆ ನಡೆಯುವ ಈ ಗಿರಿ ಪ್ರದಕ್ಷಿಣೆಗೆ ತಿಂಗಳಿಂದ ತಿಂಗಳಿಗೆ ಭಕ್ತರ ಸಂಖ್ಯೆ ಹೆಚ್ಚಳವಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಗಿರಿ ಪ್ರದಕ್ಷಿಣೆ ಇನ್ನಷ್ಟು ಮತ್ತಷ್ಟು ಪ್ರಸಿದ್ಧಿಯನ್ನು ಪಡೆಯಲಾಗಿದೆ ಎಂದು ತಿಳಿಸಿದರು. ನಮ್ಮ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಜಗದ್ಗುರುಗಳು ಬಂದಿರುವಂಥದ್ದು ನಮಗೆಲ್ಲ ಕೂಡ ಭಾಳಷ್ಟು ಸಂತೋಷವನ್ನು ನೀಡಿದೆ. ಎರಡನೇದು, ಇಲ್ಲಿ ನಾವು ವಿಶೇಷವಾಗಿ ನಂದಿ ಭೋಗನಂದೀಶ್ವರನ ದೇವಸ್ಥಾನ ಮತ್ತು ಈ ಒಂದು ಬೆಟ್ಟದ ಸುತ್ತಲೂ ಪರಿಕ್ರಮಣ ಮಾಡುವಂಥ ವಿಷಯ ಯಾಕೆ ಬಂದಾಗಿದ್ದು ಅಂದರೆ, ತಮಿಳ್ನಾಡಿಗೆ, ದೂರದ ತಮಿಳ್ನಾಡಿಗೆ ಹೋಗಿ ಅರುಣಾಚಲಂಗೆ ಹೋಗ್ತಾಯಿದ್ರು ಪ್ರತಿ ತಿಂಗಳು. ಅಲ್ಲಿ ಅವರಿಗೆ ವ್ಯವಸ್ಥೆಗಳು ಅಷ್ಟು ಕಷ್ಟ, ಭಾಳಷ್ಟು ಹಣ ವ್ಯಯ ಆಗ್ತಾಯಿತ್ತು ಮತ್ತು ದೂರದ ಊರಾಗಿರೋದ್ರಿಂದ ಇಲ್ಲೇ ಅರುಣಾಚಲೇಶ್ವರ ಇಲ್ಲೇ ಇದ್ದಾರೆ, ಭೋಗನಂದೀಶ್ವರ ಮತ್ತು ನಂದಿ ಬೆಟ್ಟದಲ್ಲಿ ಯೋಗನಂದೀಶ್ವರ, ಹೀಗೆ ಎಲ್ಲ ಇಲ್ಲೇ ಇರೋದರಿಂದ ಭಾಳ ಪುರಾತನ ದೇವಸ್ಥಾನ ಇದಾಗಿರೋದ್ರಿಂದ ನಾನು ಕೂಡ ಸ್ವಾಮೀಜಿಯವರ ಜೊತೆ ಮಾತನಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಪ್ರಾರಂಭ ಮಾಡಿದ್ದೀವಿ. ಇನ್ನು ಇಂದು ಗಿರಿ ಪ್ರದಕ್ಷಿಣೆಗಾಗಿ ಪಾಲ್ಗೊಂಡಿದ್ದ ಸಾವಿರಾರು ಭಕ್ತರಿಗೆ ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ್ ಮತ್ತು ತಂಡ ಪಾನಕ ಮತ್ತು ಮಜ್ಜಿಗೆ ನೀಡಿ ಬಿಸಿಲಿನ ತಾಪಕ್ಕೆ ತಂಪು ಮಾಡಿ ಗಿರಿ ಪ್ರದಕ್ಷಿಣೆಯನ್ನು ಇನ್ನಷ್ಟು ಎನರ್ಜಿ ಮತ್ತು ಆಸಕ್ತಿ ಹೆಚ್ಚಿಸುವಂತೆ ಮಾಡಿದರು. ಈ ವೇಳೆ ಸಂಸದರ ಅಭಿಮಾನಿಗಳು, ಹಿರಿಯರು, ಕಿರಿಯರು, ಮಹಿಳೆಯರು ಪಾಲ್ಗೊಂಡಿದ್ದರು. ಕೆ.ಎಸ್. ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.